ಯಾವ ರಾಜ್ಯ ಸರ್ಕಾರಕ್ಕೆ ಇವತ್ತು ಜಾತಿ ಜನಗಣತಿ ಮಾಡೋದಕ್ಕೆ ಇವತ್ತು ಕಾನೂನಲ್ಲಿ ಅವಕಾಶ ಇರಲಿಲ್ಲ. ಯಾವ ರಾಜ್ಯ ಸರ್ಕಾರ ಉದ್ದೇಶನೇ ಸರಿ ಇರಲಿಲ್ವೋ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತೀರ್ಮಾನ ಮಾಡಿದ್ದಾರೆ. ಇವತ್ತು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ. ಆದ್ರೆ ನರೇಂದ್ರ ಮೋದಿಜಿಯವರು ಒಂದು ದಿಟ್ಟ ನಿರ್ಧಾರವನ್ನ ಮಾಡಿದ್ದಾರೆ. ಎಲ್ಲ ಹಿಂದುಳಿದ ಸಮುದಾಯಗಳು ಎಲ್ಲರೂ ಕೂಡ ನ್ಯಾಯವನ್ನ ಕೊಡಬೇಕು. ಹಾಗಾಗಿ ಜನಗಣತಿಯ ಜೊತೆಯಲ್ಲಿ ಇವತ್ತು ಜಾತಿ ಜನಗಣತಿಯನ್ನು ಕೂಡ ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನ ಇವತ್ತು ನರೇಂದ್ರ ಮೋದಿಜಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಏನ್ ಬೊಬ್ಬೆ ಹೊಡಿತಿದ್ದಾರೆ ಕಳೆದ ಒಂದು ವಾರದಿಂದ. ಮೋದಿಜಿಯವರು ತೀರ್ಮಾನ ಮಾಡಿದ್ಮೇಲೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಘೋಷಣೆ ಆದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡ್ತಾ ಹೇಳಿದ್ರು, ರಾಹುಲ್ ಗಾಂಧಿ ಅವರ ಒತ್ತಡಕ್ಕೆ ಮಣಿದು ನರೇಂದ್ರ ಮೋದಿಜಿಯವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಬಹುಶಃ ಇದನ್ನು ಸೋನಿಯಾ ಗಾಂಧಿ ಅವರು ಒಪ್ಪಲ್ಲ ಅನ್ಕೊಳ್ತೇನೆ. ಸೋನಿಯಾ ಗಾಂಧಿ ಅವರು ಒಪ್ಕೊಳ್ಳೋದಿಲ್ಲ. ರಾಹುಲ್ ಗಾಂಧಿ ಅವರ ಶಕ್ತಿ ಏನೋ ಅವ್ರ ತಾಕತ್ತೇನೋ ಅಂತೇಳಿ ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ. ಸೋನಿಯಾ ಗಾಂಧಿ ಅವರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಕೂಡ ತಾಕತ್ತಿದ್ದಿದ್ರೆ ಅಥವಾ ಪ್ರಾಮಾಣಿಕವಾದಂತ ಕಾಳಜಿ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಇದ್ದಿದ್ದೇ ಆಗಿದ್ರೆ ಹಿಂದುಳಿದ ಸಮುದಾಯಗಳ ಬಗ್ಗೆ ಮನಮೋಹನ್ ಸಿಂಗ್ ಅವರು ಇದ್ದಾಗಲೇ ಅದನ್ನ ಮಾಡಬಹುದಿತ್ತಲ್ಲ. ಹಾಗಾದ್ರೆ ಯಾಕೆ ಅದನ್ನು ಪ್ರಶ್ನೆ ಮಾಡಲಿಲ್ಲ? ಪ್ರಶ್ನೆ ಮಾಡೋದಿಲ್ಲ, ಅನುಷ್ಠಾನ ಮಾಡೋದು ಇವ್ರಿಗೆ ಅಧಿಕಾರ ಇತ್ತಲ್ಲ. ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತು ಜವಾಹರ್ಲಾಲ್ ನೆಹರು ಮಾಡಲಿಲ್ಲ, ಇಂದಿರಾ ಗಾಂಧಿ ಕೈಲಾಗ್ಲಿಲ್ಲ, ಇವತ್ತು ರಾಜೀವ್ ಗಾಂಧಿ ಕೈಲಾಗ್ಲಿಲ್ಲ, ನರಸಿಂಹರಾವ್ ಆ ಕೈಯಲ್ಲೂ ಆಗ್ಲಿಲ್ಲ, ಮನಮೋಹನ್ ಸಿಂಗ್ ಅವ್ರ ಕೈಯಲ್ಲೂ ಕೂಡ ಆಗ್ಲಿಲ್ಲ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಶ್ನೆ ಮಾಡ್ತಾರೆ, ಮೋದಿ ಅವರು ತೀರ್ಮಾನ ತೆಗೆದುಕೊಂಡ ನಂತರದಲ್ಲಿ ಎಷ್ಟು ಕೋಟಿ ಅನುದಾನ ಕೊಟ್ಟಿದ್ದೀರಿ, ಅದಕ್ಕೆ ಎಷ್ಟು ಕೋಟಿನ ಮೀಸಲಿಟ್ಟಿದ್ದೀರಿ, ಎಷ್ಟು ವರ್ಷದಲ್ಲಿ ಜಾತಿ ಜನಗಣತಿಯನ್ನ ಮಾಡಿ ಮುಗಿಸ್ತೀರಿ ಅಂತ ಹೇಳಿ ಪಾಪ ಖರ್ಗೆ ಅವ್ರಿಗೆ ಆತಂಕ. ಸ್ವಾಮಿ ಖರ್ಗೆ ಅವರೇ, ಅವ್ರಿಗೆ ಗೊತ್ತಿರಬೇಕು ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ನರೇಂದ್ರ ಮೋದಿಜಿ ಸರ್ಕಾರ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಜಿ ನೇತೃತ್ವ ಸರ್ಕಾರ ತೀರ್ಮಾನ ಮಾಡಿದ್ರೆ ಈ ವರ್ಷದಲ್ಲೇ ತೀರ್ಮಾನ ಆಗುತ್ತೆ. ಮೋದಿಯವರ ಅಧಿಕಾರ ಅವಧಿಯಲ್ಲಿ ಅದಕ್ಕೆ ಚಾಲನೆ ಸಿಗ್ತದೆ. ನರೇಂದ್ರ ಮೋದಿಜಿಯವರ ಆಡಳಿತ ಅವಧಿಯಲ್ಲಿ ಅದು ಅನುಷ್ಠಾನನೂ ಕೂಡ ಆಗ್ತದೆ. ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಂಗಿರಲಿಲ್ಲ. ನಾವು ಬಡವರನ್ನ ಉದ್ಧಾರ ಮಾಡ್ತೇವೆ, ಹಿಂದುಳಿದ ವರ್ಗಗಳನ್ನ ಉದ್ಧಾರ ಮಾಡ್ತೇವೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳನ್ನ ಉದ್ಧಾರ ಮಾಡ್ತೇವೆ, ಬಡವರನ್ನ ಉದ್ಧಾರ ಮಾಡ್ತೇವೆ ಅಂತ ಹೇಳ್ತಾರೆ. 5 ವರ್ಷ ಅಧಿಕಾರದಲ್ಲಿ ಇರ್ತಾರೆ. ಉದ್ಧಾರ ಮಾಡ್ತೇವೆ ಅಂತ ಹೇಳೋದು 5 ವರ್ಷ ಬೇಕು. ಮತ್ತೆ ಅಧಿಕಾರಕ್ಕೆ ಬರ್ತಾರೆ, ಅನುಷ್ಠಾನ ಮಾಡ್ತೀವಿ ಅಂತ ಹೇಳಕ್ ಮತ್ತೆ 5 ವರ್ಷ ಅಧಿಕಾರ ಮಜಾ ಮಾಡ್ತಾರೆ. ಮುಂದಿನ 5 ವರ್ಷದಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ. ಇನ್ನು 20-25 ವರ್ಷ ಆದ್ಮೇಲೆ ಅದನ್ನ ಅನುಷ್ಠಾನ ಆಗುತ್ತೋ ಬಿಡುತ್ತೋ ಅದು ಕೂಡ ಖಾತ್ರಿ ಇಲ್ಲ. ಅಂದ್ರೆ ಇವತ್ತು ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವುದೇ ವಿಚಾರವನ್ನ ತೆಗೆದುಕೊಂಡ್ರೆ ಆ 5 ವರ್ಷದಲ್ಲಿ ಘೋಷಣೆನೂ ಕೂಡ ಆಗ್ತದೆ, ಅನುಷ್ಠಾನನೂ ಕೂಡ ಆಗ್ತದೆ.